ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ DC ವ್ಲಾಗ್ಸ್. ಸೊ ಇವತ್ತು ಅನದರ್ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆ್ಯಸ್ ಯೂಶ್ವಲ್ ಡೈಲಿ ವ್ಲಾಗ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ಹೇಳ್ಬೇಕಂತಂದರೆ, ಈ ಲಿಪ್ಸ್ಟಿಕ್ ನಾನು ಇವಾಗ ವೇರ್ ಮಾಡಿರೋದು ಬಂದು ಶುಗರ್ ಅವ್ರದ್ದು. ಇದ್ರ ಆ್ಯಕ್ಚುಯಲ್ ಪ್ರೈಸ್ ಬಂದು 399, ಬಟ್ ನನಗೆ ಅಮೆಝಾನಲ್ಲಿ ಆಫರಲ್ಲಿ ಸಿಕ್ಕಿದ್ದು 28 ರುಪೀಸ್ಗೆ. ಬಟ್ ಒನ್ ಸ್ವೈಪ್ಗೆನೇ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಡ್ತಿದೆ ಗೊತ್ತಾ ಈ ಲಿಪ್ಸ್ಟಿಕ್ಕು. ಆ್ಯಂಡ್ ತೋರಿಸ್ತೀನಿ ಇರಿ, ಇನ್ನು ಒಂದು ಶೇಡ್ ಇದೆ. ಇದು ಬಂದು ಲೈಟ್ ಪೆಪ್ಟೈಡ್ ಸೆರಮ್ ಲಿಪ್ಸ್ಟಿಕ್ಕು 04 ಮತ್ತು 02. ಸೊ ಇದು ಎರಡು ನನಗೆ 28 ರುಪೀಸ್ಗೆ ಸಿಕ್ತು. ಆ್ಯಂಡ್ ವರ್ತ್ ಅಂತ ಅನಿಸುತ್ತೆ ತುಂಬಾ. 399 ಇದು, ಬಟ್ ನನಗೆ ಆಫರಲ್ಲಿ 28 ರುಪೀಸ್ಗೆ ಸಿಕ್ತು. ಆ್ಯಂಡ್ ಇನ್ನೂ ಒಂದು ಇದು ಬಂದು 11 ಬ್ರಿಡ್ಜಲ್ ಅಂತ. ಇದು ಲಿಕ್ವಿಡ್, ಅದೆರಡು ನಾರ್ಮಲು, ಇದು ಲಿಕ್ವಿಡ್ ಲಿಪ್ಸ್ಟಿಕ್ಕು. ಸೊ ಇದಕ್ಕೆ ನಾನು ಪೇ ಮಾಡಿರೋದು 194. ಸೊ ತುಂಬಾ ಚೆನ್ನಾಗಿದೆ 3 ಪ್ರಾಡಕ್ಟ್ಸ್ ಕೂಡ. ಈ ಥರ ನಿಮಗೂ ಯಾವ್ದಾದ್ರು ಆಫರಲ್ಲಿ ಲಿಪ್ಸ್ಟಿಕ್ಸ್ ಬೇಕು, ಆಫರಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ಸ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಸೊ ನಾನು ಇನ್ಸ್ಟಾ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಾನು ಈ ಥರ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೀವು ಬೈ ಮಾಡ್ಬೋದು. ಮಕ್ಕಳು ಏನು ಮಾಡಿದ್ದಾಳೆ ಅಂತಂದರೆ, ಇನ್ನೂ ಒಂದು ಕಾಲರ್ ಮೈಕ್ ಎತ್ಕೊಂಡು ಅದರಲ್ಲಿ ಸ್ವಲ್ಪ ಸೌಂಡ್ ಮಾಡಿದ್ದಾಳೆ. ಸೊ ಏನು ಅನ್ಕೋಬೇಡಿ, ಬಿಕಾಸ್ ಅವಳಿಗೆ ಏನಾರು ಕೊಟ್ಟರೆ ಅವಳು ಸೈಲೆಂಟ್ ಆಗಿರೋದು. ನಾನು ಇವಾಗ ನೋಡ್ಕೊತಾ ಇದ್ದೀನಿ ವೀಡಿಯೋ ಮಾಡಾದ್ಮೇಲೆ. ಆ್ಯಂಡ್ ಇವಾಗ ಸ್ವಲ್ಪ ಪೂಜೆ ಮಾಡೋದಕ್ಕೆ ಸಂಜೆ ಐಟಮ್ಸ್ಗಳು ಬೇಕಿತ್ತು, ಅದಕ್ಕೆ ತಗೊಬರೋಕ್ಕಂತ ಹೋಗ್ತಿದ್ದೀವಿ. ಸೊ ಅವಳು ನಡ್ಕೊಂಡು ಹೋಗೋದೇ ಒಂದು ಟಾಸ್ಕ್ ನನಗೆ. ಸೊ ಬನ್ನಿ ಹೋಗೋಣ. ಸೊ ಪೂಜೆ ಐಟಮ್ಸ್ ಎಲ್ಲ ಸ್ವಲ್ಪ ತೊಗೊಂಬರ್ಬೇಕಾಗಿತ್ತು. ಆ್ಯಂಡ್ ನನ್ನ ಮಗಳು ನೋಡಿ ಹೇಗೆ ಕಾಣ್ತಿದ್ದೆ. ಹಾಯ್ ಹೇಳ, ಹಾಯ್ ಪಪ್ಪಿ ಕಡೆ ಎಲ್ಲರಿಗೂ ಪ್ಲೇನ್ ಕಿಸ್ ಕೊಡು. ಸೊ ಇವಳು ನನ್ನ ಜೊತೆ ಇದ್ದರೆ ಏನೂ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಮಮ್ಮಿ ಮನೆಗೆ ಬಂದೆ, ಮಮ್ಮಿ ಮನೆ ಹತ್ರ ಬಿಡೋಕ್ಕೆ ಅಂತ. ನಮ್ಮ ಅಜ್ಜಿ ಮನೆಯೂ ಪಕ್ಕದಲ್ಲೇ ಇರೋದ್ರಿಂದ, ಸೊ ಎಲ್ಲ ಪಕ್ಕನೇ ಇರೋದ್ರಿಂದ ಅವಳು ಫಸ್ಟು ಅಲ್ಲಿ ಹೋಗಿದ ತಕ್ಷಣ ಮಮ್ಮಿ ಮನೆಗಿಂತ ನಮ್ಮ ಅಜ್ಜಿ ಮನೆಗೆ ಹೋಗೋಣ ಬಾ ಅಂತ ಕರೀತಾಳೆ. ನನಗೆ ಅಜ್ಜಿ, ಅವಳಿಗೆ ಮುತ್ತಜ್ಜಿ ಆಗಬೇಕು ನಮ್ಮ ಅಜ್ಜಿ. ಸೊ ಅಲ್ಲಿಗೆ ಹೋಗೋಣ ಬಾ ಅಂತ. ಆ್ಯಂಡ್ ನಮ್ಮ 3ನೇ ಅತ್ತೆನೂ ಬಂದಿದ್ದರು, ಆ್ಯಂಡ್ ಅವಳ ಮಗಳು ಅವಳು. ಸೊ ಇಲ್ಲಿಗೆ ಬಂದು ಬಿಟ್ಟೆ. ನನ್ನ ಮಗಳದ್ದು ಬಟ್ಟೆ ಇಲ್ಲಿ ಹೆಂಗಂದರೆ ಎಲ್ಲರ ಮನೇಲೂ ಇರುತ್ತೆ, 5 ಮನೇಲೂ ಒಂದು ಅಷ್ಟು ಬಟ್ಟೆಗಳಿರುತ್ತೆ. ನಾನು ಹುಡುಕ್ತಾ ಇರಬೇಕು ಎಲ್ಲೋಯ್ತು ಅಂತ. ಆ್ಯಂಡ್ ಇವಾಗ ನೋಡ್ತಿದ್ರಲ್ಲ, ಆ ಕಾರ್ನರಿಂದ ಈ ಕಾರ್ನರ್ ವೈಟ್ ಕಲರ್ ಏನು ಕಾಣಿಸ್ತು ಅದಷ್ಟು ನಮ್ಮ 4 ಮೆಂಬರ್ಸ್ದು. ಇನ್ನೂ ಒಂದು ಚಿಕ್ಕಪ್ಪ ಹಿಂದೆ ಇದ್ದಾರೆ, ಸೊ ಅವ್ರ ಬಿಲ್ಡಿಂಗ್ ಅದು. ಆ್ಯಂಡ್ ನಮ್ಮಮ್ಮ ಮನೆಗೆ ಬಂದೆ ಇವಾಗ. ತೋರಿಸಿದ್ನಲ್ಲ ಈಗ ಬಿಲ್ಡಿಂಗ್, ಅದು ನಮ್ಮಮ್ಮ ಮನೆ 3rd ಫ್ಲೋರಲ್ಲಿರೋದು. ಬಂದರೆ ಫುಲ್ಲು ತಲೆಗೆಲ್ಲ ಎಪ್ರೋನ್ ಹಾಕ್ಕೊಂಡು ಕೆಲಸ ಮಾಡ್ತಾರೆ. ನಮ್ಮ ಮನೆಯಿಂದ ಇವಾಗ ನಮ್ಮ ಮಮ್ಮಿ ಮನೆಗೆ ಬಂದೆ ಪಾಪನ ಬಿಡೋಕ್ಕಂತ. ಅವಳಂತೂ ಏನು ಮಾಡೋಕ್ಕೆ ಬಿಡ್ತಾಯಿಲ್ಲ, ದೇವ್ರ ಪೂಜೆ ಮಾಡೋಕ್ಕೆ ಬಿಡ್ತಿಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಮನೆ ಪಕ್ಕದ ಅಜ್ಜಿಗಿರೋದು. ಅವಳಿಗೆ ಇಲ್ಲಿ ಬಂದಿದ ತಕ್ಷಣ ನಮ್ಮ ಅಜ್ಜಿನ ನೋಡಬೇಕು. ನನಗೆ ಅಜ್ಜಿ ಅವರು, ಅವಳಿಗೆ ಮುತ್ತಜ್ಜಿ. ಸೊ ಫಸ್ಟು ಅವ್ರನ್ನ ನೋಡ್ಬಿಟ್ಟು ಆಮೇಲೆ ನಮ್ಮ ಮಮ್ಮಿ ಮನೆಗೆ ಬರ್ತಾಳೆ. ಸೊ ಬಿಲ್ಡಿಂಗ್ದು ವಿಡಿಯೋ ಮಾಡ್ಕೊಂಡಿದ್ದೀನಲ್ವ, ಎಲ್ಲ ಒಂದೇ ಲೈನಲ್ಲಿ ಇರೋದು ನಾವು. ಸೊ ನಮ್ಮಪ್ಪಂದು 4 ಜನ ತಮ್ಮಂದಿರು, 3 ಜನ ಈ ಲೈನಲ್ಲಿದ್ದೀರ. ಸೊ 4 ಬಿಲ್ಡಿಂಗ್ ಇಲ್ಲಿದೆ. ಹಿಂದೆಗಡೆ ಒಂದು ಬಿಲ್ಡಿಂಗ್ ತೋರಿಸ್ನಲ್ವ, ಅದು ಇನ್ನೊಂದು ಚಿಕ್ಕಪ್ಪದು. ಸೊ ಎಲ್ಲ ಇಲ್ಲೇ ಇರೋದ್ರಿಂದ ಅವಳಿಗೆ ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ಖುಷಿ. ಅದಕ್ಕೆ ಫಸ್ಟು ಇಲ್ಲಿಗೆ ಹೋಗೋಣ ಅಂದಿದ ತಕ್ಷಣ ಖುಷಿಯಾಗಿ ರೆಡಿ ಆಗಿಬಿಡ್ತಾಳೆ. ಸೊ ಅದಕ್ಕೆ ಹೇಳ್ಬಿಟ್ಟಿದ್ದೀನಿ, ತಿರ್ಗಾ ಮನೆಗೆ ಹೋಗಬೇಕು. ನಮ್ಮಮ್ಮ ಅಂತೂ ಬಂದಿದ್ದ ತಕ್ಷಣ ಅದು ಏನೇ ಕ್ವಶನ್ಸ್ ಕೇಳ್ತಾನೆ ಅವರೇ ಇರು ಮಮ್ಮಿ 5 ನಿಮಿಷ ಅಂದರೂ ಕೇಳ್ತಾ ಇಲ್ಲ. ಸೊ ನಾನಿವತ್ತು ಈ ವ್ಲಾಗಲ್ಲಿ ಏನು ತೋರಿಸ್ಬೇಕು ಅಂತಿದ್ದೀನಿ ಅಂದರೆ, ನಮ್ಮನೇಲಿ ನಾನು ಹೇಗೆ ಪೂಜೆ ಮಾಡ್ತೀನಿ, ಸೊ ಅದನ್ನು ಇವತ್ತು ಕಂಪ್ಲೀಟಾಗಿ ತೋರಿಸ್ತೀನಿ. ಹೇಗೆ ದೇವ್ರ ಸಾಮಾನು ಬೆಳಗ್ತೀನಿ ಅದನ್ನೆಲ್ಲ. ಸೊ ನಾನಿವಾಗ ತಾಮ್ರದ್ದು ದೇವ್ರ ಸಾಮಾನು ಇರೋದ್ರಿಂದ ನಾನು ಅದನ್ನು ಪೀತಾಂಬರಿ ಪೌಡ್ರಲ್ಲಿ ತೊಳ್ಕೊತಾ ಇದ್ದೀನಿ. ಬಿಕಾಸ್ ಅದರಲ್ಲಿ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಸ್ಕ್ರಬ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಸಾಕು, ಫುಲ್ಲು ಕಲರ್ ಚೇಂಜ್ ಆಗಿಬಿಟ್ಟು ನೀಟಾಗಿ ಆಗಿಬಿಡ್ತಾಳೆ, ಹೊಸದು ಥರ ಆಗಿಬಿಡುತ್ತೆ. ಸೊ ನಂದು ನೋಡಿ ಇದು ಎಷ್ಟು ಡಾರ್ಕ್ ಆಗಿಬಿಟ್ಟಿದೆ. ಅದ್ರಲ್ಲಿ ತೊಳೆದ್ಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ, ಫುಲ್ಲು ಕಲರ್ ಚೇಂಜ್ ಆಗಿಬಿಟ್ಟು ತಂದಾಗಿರುತ್ತೆ ಗೊತ್ತಾ, ಆ ಥರ ಫುಲ್ಲು ಬೆಳ್ಳಗಾಗ್ಬಿಡುತ್ತೆ, ಒಂಥರ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ಪೀತಾಂಬರಿ ಪೌಡರ್ ಯೂಸ್ ಮಾಡೋದ್ರಿಂದ ನಾನು ಎಷ್ಟು ದಿವಸ ಗೊತ್ತಿಲ್ದಿರ ಸಬೀನಾ ಯೂಸ್ ಮಾಡ್ತಿದ್ದೆ, ಬಟ್ ಸಬೀನಾದಲ್ಲಿ ಅಷ್ಟೊಂದು ರಿಸಲ್ಟ್ ಇಲ್ಲ. ಬಟ್ ಪೀತಾಂಬರಿ ಹಾಕಿದ್ರೆ ಮಾತ್ರ ತಾಮ್ರಕ್ಕೆ ತುಂಬ ಚೆನ್ನಾಗಿ ಹೊಳಿತಾ ಇರುತ್ತೆ. ಆ್ಯಂಡ್ ಇವಾಗ ದೇವ್ರ ಸಾಮಾನೆಲ್ಲ ತೆಗೆದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ತಾ ಇದ್ದೀನಿ ನೀಟಾಗೆ. ಸೊ ಈಗ ದೇವ್ರ ಸಾಮಾನೆಲ್ಲ ತೊಳೆದಿದ್ದು ಮುಗೀತು. ನೋಡ್ರಲ್ಲ ಲಾಸ್ಟಲ್ಲಿ ಹಿಂಗೆ ಪಡ ಅಂತ ಇದೆ ಅಂತ. ಆ್ಯಂಡ್ ಇವಾಗ ನಾನು ದೇವ್ರ ಫೋಟೋಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊಬೇಕು. ಸೊ ಅದನ್ನು ಒರೆಸ್ಕೊತಾ ಇದ್ದೀನಿ. ನಾನು ಏನು ಮಾಡ್ತಿದ್ದೀನಿ ಅಂದರೆ, ದೇವ್ರ ಫೋಟೋ ಒರೆಸೋಕ್ಕೆ 2 ಕ್ಲಾತ್ ಇಟ್ಟಿದ್ದೀನಿ ಈ ಥರದ್ದು. ಅದೇ ಡ್ರೈ ಆಗುತ್ತಲ್ಲ, ವೆಟ್ಟೆಲ್ಲ ಇಟ್ಕೊಳುತ್ತಲ್ಲ, ಸೊ ಆ ಥರ ಕ್ಲಾತ್ಸು. ಫಸ್ಟು ವೆಟ್ಟಲ್ಲಿ ಒರೆಸ್ಬಿಟ್ಟು ಇಮಿಡಿಯೇಟಾಗಿ
ಫುಲ್ಲು ಡ್ರೈ ಇರೋದ್ರಲ್ಲಿ ಒರೆಸ್ಕೊಂಡ್ಬಿಡ್ತೀನಿ. ಆವಾಗ ಅದೊಂಥರ ನೀಟಾಗಿ ಕಾಣುತ್ತೆ ಫ್ರೇಮು. ಅದಕ್ಕೆ ಆ್ಯಂಡ್ ಇದು ನಾವು ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಂಡಿದ್ದೀವಲ್ಲ, ಅದು ಗ್ಲಾಸ್ ಇಲ್ಲ, ವಿತೌಟ್ ಗ್ಲಾಸು ಏನೋ HD ಅಂತೆ. ಸೊ ಅದಕ್ಕೆ ಅದನ್ನು ಮಾತ್ರ ನೀಟಾಗೆ ಒರೆಸ್ಕೊತೀನಿ, ಬಿಕಾಸ್ ಅದು ಹಂಗೆ ಕರೆ ಕೂತ್ಬಿಡುತ್ತೆ. ಅದಕ್ಕೆ ಇನ್ನು ಮಿಕ್ಕಿದ್ದಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲದಕ್ಕೂ ಗ್ಲಾಸ್ ಇದೆ. ಸೊ ಇವಾಗ ಫುಲ್ಲು ದೇವ್ರ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಫೋಟೋಸು ಒರೆಸ್ಕೊಂಡಿದ್ದೀನಿ. ಇದನ್ನು ಮತ್ತು ಪಕ್ಕದಲ್ಲಿ ಶಿವಪಾರ್ವತಿ ಫೋಟೋ ಇದೆ, ಫ್ಯಾಮಿಲಿ ಫೋಟೋ ಫುಲ್ಲು, ಅದನ್ನ ಒರೆಸ್ಕೊಂಡು. ಆ್ಯಂಡ್ ನಾನು ದೇವ್ರ ಫೋಟೋ ಒರೆಸಿದ್ದನ್ನು ಕೆಳಗಡೆ ಯೂಸ್ ಮಾಡಲ್ಲ, ಅದಕ್ಕೆ ಬೇರೆ ಸಪ್ರೇಟ್ ಇಟ್ಟಿದ್ದೀನಿ. ಬಿಕಾಸ್ ಕೆಳಗಡೆ ಫುಲ್ಲು ಎಣ್ಣೆ ಅದು ಇದು ಏನಾದ್ರು ಚೆಲ್ಲಿದ್ರೆ ಇರ್ತಲ್ಲ. ಸೊ ದೇವ್ರ ಫೋಟೋ ಗೆ ಯೂಸ್ ಮಾಡೋ ಕ್ಲಾತ್ನ ನೆಲಕ್ಕೆಲ್ಲ ಯೂಸ್ ಮಾಡಬಾರ್ದು. ಸೊ ಅದಕ್ಕೆ 3 ಕ್ಲಾತ್ ಇಟ್ಕೊಂಡಿದ್ದೀನಿ ನಮ್ಮ ದೇವ್ರ ಮನೆಗೆ ಅಂತಲೇ ಸಪ್ರೇಟಾಗಿ. ಸೊ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ನೆಕ್ಸ್ಟು ನಾನು ಇವಾಗ ದೇವ್ರ ಸಾಮಾನೆಲ್ಲ ತೊಳ್ದು ಫೋಟೋಸ್ ಎಲ್ಲ ಕ್ಲೀನಾಗಿ ಒರೆಸಿದ್ದು ಆದಮೇಲೆ ನೆಕ್ಸ್ಟು ಬಟ್ಲಲ್ಲಿ ಅರಿಶಿನ ಕಾಯಿಸ್ಕೊತಾ ಇದ್ದೀನಿ. ಆ್ಯಂಡ್ ಇದೂ ಅಷ್ಟೇ, ದೇವ್ರ ಹತ್ರ ಇರೋ ಅರಿಶಿನೇ ಸಪ್ರೇಟಾಗಿರ್ತೀನಿ, ಅರಿಶಿನ ಕುಂಕುಮ. ಆ್ಯಂಡ್ ಹೊಸ್ಲಿಗೆ ದೇವ್ರ ಫೋಟೋಗೇನೇ ಸಪ್ರೇಟಾಗಿರ್ತೀನಿ. ಸೊ ಇವಾಗ ಬಂದ್ಬಿಟ್ಟು ನಾನು ದೇವ್ರಿಗೆ ಬುಟ್ಟಿಡೋಕ್ಕಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಒಂದರಲ್ಲಿ ಅರಿಶಿನ ಹಾಕ್ಕೊಂಡು ನೀಟಾಗಿ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ತೀನಿ. ಆ್ಯಂಡ್ ಅದನ್ನು ಇಟ್ಟು ತಿರ್ಗಾ ಅದ್ರ ಮೇಲೆ ಅರಿಶಿನ ಕುಂಕುಮ 2 ಇಟ್ಟರೆ ಆವಾಗ ನೀಟಾಗಿ ಸ್ಟಿಕ್ ಆನ್ ಆಗುತ್ತೆ. ಆ್ಯಂಡ್ ಕೆಲವರು ನಾಮನೂ ಯೂಸ್ ಮಾಡ್ತಾರೆ, ನಾನು ನಾಮ ಯೂಸ್ ಮಾಡಬೇಕು. ಬಿಕಾಸ್ ಅದು ಫೋಟೋ ಮೇಲೆ ಇಟ್ಟಾಗ ಪ್ರಿಂಟ್ ಬೀಳಲ್ವಂತೆ. ಇದು ಯಾಕೋ ಯೆಲ್ಲೋ ಕಲರ್ ಹಂಗೆ ಪ್ರಿಂಟ್ ಬೀಳ್ತಾಯಿದೆ ಗ್ಲಾಸ್ ಮೇಲೆ, ಫೋಟೋಸ್ ಮೇಲೆಲ್ಲ. ಸೊ ನಾನು ನೆಕ್ಸ್ಟ್ ಬೊಟ್ಟಿಡ್ಬೇಕಾದ್ರೆ ಚೇಂಜ್ ಮಾಡ್ಕೋಬೇಕು ಅಂದ್ಕೋತೀನಿ. ಬಟ್ ಅಂದರೆ ತಿರ್ಗಾ ಅದನ್ನೇ ರಿಪೀಟ್ ಮಾಡ್ತಾಯಿದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡಬೇಕು. ಸೊ ಇವಾಗ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ ದೇವ್ರ ಫೋಟೋಸ್ಗೆಲ್ಲ ನೀಟಾಗೆ. ಸೊ ದೇವ್ರ ಫೋಟೋಸ್ಗೆಲ್ಲ ಕುಂಕುಮ ಇಟ್ಟಿದ್ದಾದಮೇಲೆ ನೆಕ್ಸ್ಟು ಹೊಸ್ಲು ತೊಳ್ಕೊಂಡು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಬಿಕಾಸ್ ಆಮೇಲೆ ಬೇಕಾದ್ರೆ ಲಾಸ್ಟಲ್ಲಿ ಇನ್ನೇನು ಪೂಜೆ ಮಾಡ್ತೇನೆ ಅವಾಗ ಹೂವು ಇಟ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಇವಾಗ ಹೊಸ್ಲನ್ನ ನೀಟಾಗೆ ತೊಳ್ಕೊತಾ ಇದ್ದೀನಿ. ಸೊ ತೊಳೆದ್ಬಿಟ್ಟು ಅದಾದಮೇಲೆ ಅದ್ರ ಮೇಲೆ ತಿರ್ಗಾ ಒರೆಸ್ಕೊತೀನಿ. ತೊಳೆದಿದ್ರ ಮೇಲೆ ಒರೆಸ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ. ಆ್ಯಂಡ್ ಓಡಾಡಿದಾಗೂ ಅಷ್ಟೇ ಅಷ್ಟೊಂದು ಮೆಸ್ಸಿ ಆಗೋಲ್ಲ, ಕೊಚ್ಚ ಆಗೋಲ್ಲ. ಸೊ ತೊಳೆದ್ಬಿಟ್ಟು ಆದಮೇಲೆ ನೀಟಾಗಿ ಒರೆಸ್ಕೊಂಬಿಟ್ರೆ ರಂಗೋಲಿ ಹಾಕೋಕ್ಕೆ ಈಸಿ ಇರುತ್ತೆ. ರಂಗೋಲಿನೂ ಹಂಗೆ ಸ್ಟಿಕ್ ಆಗುತ್ತೆ, ಗಾಳಿಗೆ ಹಾರೋಗುತ್ತೆ ಎಲ್ಲ ಏನೂ ಆಗೋಲ್ಲ. ಸೊ ಅದಕ್ಕೆ ತೊಳೆದ್ಬಿಟ್ಟು ಅದನ್ನು ಲೈಟಾಗಿ ಫುಲ್ಲು ಒರೆಸಲ್ಲ, ಲೈಟಾಗಿ ಒರೆಸ್ಕೊಂಡು ಅದ್ರ ಮೇಲೆ ರಂಗೋಲಿ ಇಟ್ಕೋತೀನಿ. ಆ್ಯಂಡ್ ಹೊಸ್ಲಿಗೆ ಬೊಟ್ಟಿಟ್ಟಿದ್ದು ಮುಗೀತು. ನನಗೆ ನೀಟಾಗೆಲ್ಲ ರಂಗೋಲಿ ಹಾಕೋಕ್ಕೆ ಬರೋಲ್ಲ. ಸೊ ಟ್ರೈ ಮಾಡ್ತಾಯಿದ್ದೀನಿ, ಕಲ್ತ್ಕೋತಾ ಇದ್ದೀನಿ. ಸೊ ಎಷ್ಟು ಬರುತ್ತೋ ಅಷ್ಟು ರಂಗೋಲಿನ ಹಾಕಿ ಇವಾಗ ಆಮೇಲೆ ಬಂದು ಫುಲ್ಲು ಹೂವು ಎಲ್ಲ ಇಟ್ಕೊಂಡೆ. ಹೊಸ್ಲಿಗೆ ಹೂವು ಇಟ್ಟು ದೇವ್ರ ಫೋಟೋಸ್ಗೆಲ್ಲ ಹೂವು ಇಟ್ಕೊಂಡು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್.